ಈಗಾಗಲೇ ಸಂಜಯ್ ಪಾಟೀಲ್ ಅವರು ಮಾತಾಡಿ ಎಲ್ಲ ಮುಗಿಸಿಬಿಟ್ಟಾರೆ. ಏನು ಶಬ್ದ ಉಳಿದಿಲ್ಲ ನಮ್ಮ ಕಡೆ. ಅದು ಕೆಲವೊಂದು ವಿಷಯ ಹೇಳಬೇಕಾಗಿದೆ. ನಾನು ಧನಂಜಯ ಜಾಧವ್ ಮುಖಾಂತರ ಸಂಜಯ್ ಪಾಟೀಲ್ ಮುಖಾಂತರ ಹೇಳಿಸೋ ಪ್ರಸಂಗ ಯಾಕೆ ಬಂದಿದೆ ಅಂದ್ರಪ್ಪ ಅಂದರೆ, ನಾನು ಜೂನ್ 4 ಮಟ್ಟ ಯಾವುದೇ ಥರ ಮಾತಾಡೋದಂತ ಮಾತು ಕೊಟ್ಟಿದ್ದೇನೆ. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಮಾತು ಕೊಟ್ಟು ನಮ್ಮ ತಮ್ಮಗೆ ಯಾಕೆ ಕೊಟ್ರಪ್ಪ, ನಾನು ಹೆದರಿಯಲ್ಲ. ಯಾಕೆ ಮಾಧ್ಯಮ ಮಿತ್ರರು ಪಾಪ ಇವರು ಬೆಳಗಾವದ ರಿಪೋರ್ಟರ್ ಭಾಳ ಸರಿಯಾಗಿ ಚಿತ್ರೀಕರಣ ಮಾಡ್ತಾರೆ. ಅದು ಬೆಂಗಳೂರು ಕುಂತಂಥ ಮಹಾನ್ ನಾಯಕ ಕಟ್ ಆ್ಯಂಡ್ ಪೀಸ್ ಮಾಡಿ, ಯಾಕೆ ಒಂದು ನನ್ನ ಶಬ್ದ ಒಂದು ಸಿಕ್ಕರೆ ಹೊಸ ತಾಂತ್ರಿಕ ಕಟ್ ಆ್ಯಂಡ್ ಪೀಸ್ ಮಾಡಿ ಏನು ಬೇಕಾದ್ ಮಾಡ್ಬೋದು. ಅದಕ್ಕೋಸ್ಕರ ಜೂನ್ 4 ಏನು ನಿಮ್ಮ ಮನುಷ್ಯ ಎಲ್ಲ ಮಾತಾಡ್ತಾನೆ ನಾನು. ಯಾಕೆ ನಮ್ಮ ಜಗದೀಶ್ ಶೆಟ್ಟರು ಗೆಲ್ಲೋದು 100% ಶ್ಯೂರ, ಕಾಂಗ್ರೆಸ್ ಸೋಲೋದು ನೋಡ್ಕೊಂಡು ಸತ್ಯ. ಸಾಧಾರಣ 2 ರಿಂದ 2.5 ಲಕ್ಷ ಇಡ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ ಬರ್ತಾವಂತ ಮಾತನ್ನು ಸದ್ಯ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಸೂರ್ಯ ಚಂದ್ರ ಹೆಂಗೆ ಹುಟ್ಟುತ್ತಿದ್ದಾರೆ ನಕ್ಕಿದ್ದಲ್ಲ, ಅಷ್ಟು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಅಷ್ಟು ನಕ್ಕಿದೆ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗ ಮತ್ತು ಪಶ್ಚಿಮ ಭಾಗ ಕೆಲವೊಂದು ನಾವು ಭಾಳಷ್ಟು ಇಲ್ಲಿ ಸುಧಾರಣೆ ಮಾಡಬೇಕಂತ ಭಾಳಷ್ಟು ಇಚ್ಛೆ ಪಟ್ಟಿದ್ದು. ಅದಕ್ಕೆ ದುರ್ದೈವದಿಂದ ನಮ್ಮ ಸರ್ಕಾರ ಬರಲಿಲ್ಲ. ಆದರೆ ಮಹಾರಾಷ್ಟ್ರ ಗೋವಾ ನಮ್ಮ ಸರ್ಕಾರ ಇರೋದ್ರಿಂದ ಜಗದೀಶ್ ಶೆಟ್ಟರ್ ಅವರ ಕೈ ಬಲಪಡಿಸಿ, ಮೋದಿಯವರ ಕೈ ಬಲಪಡಿಸಿ ನಂತರ ಪಶ್ಚಿಮ ಭಾಗದ ನೀರಾವರಿ ಯೋಜನೆ ಮಾಡ್ಬೇಕಂತ ಒಂದು ನಮ್ಗೆ ಭಾಳಷ್ಟು ಒಂದು ದೃಢ ಸಂಕಲ್ಪ ಇದೆ. ಅದು ಧನಂಜಯ ಸ್ವಲ್ಪ ಮರಾಠಿ ಹೇಳ್ಬೇಕು. ಆಮೇಲೆ ಪಶ್ಚಿಮ ಭಾಗದ ಮರಾಠಿ ಹೇಳ್ರಿ. ಯಾಕಪ್ಪ ಅಂದರೆ ನಾವು ಇದನ್ನು ಯಾಕೆ ಕೋಡ್ ಆಫ್ ಕಂಡಕ್ಟ್ ಭಾಳಷ್ಟು ವಿಷಯವನ್ನು ಮಾತಾಡಕ್ಕೆ ಬರೋದು. ನಾವು ಇದು ಹಳಿದ ಯೋಜನೆಯಲ್ಲಿ ಇದ್ದಂಥ ಅದನ್ನು ಮಾತಾಡ್ಬೋದು, ಹೊಸ ಯೋಜನೆ ಮಾತಾಡಕ್ಕೆ ಬರೋದಿಲ್ಲ. ಯಾಕಂದರೆ ಈ ಸಂದರ್ಭ ಎಷ್ಟೇ ಹೇಳ್ತಿಲ್ಲ, ನಾವು ಗ್ರಾಮೀಣ ಭಾಗದಲ್ಲಿ ವಿಧಾನಸಭೆಯಲ್ಲಿ ಸ್ವಲ್ಪ ಆಗಿತ್ತು. ನಾವು ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಗೊಂದಲದಿಂದ ನಾವು ಗ್ರಾಮೀಣದಲ್ಲಿ ಈ ಬಾರಿ 25% ಹೆಚ್ಚು ಲೀಡ್ ಆಗ್ತೀವಿ. ನಾವು ಗ್ರಾಮೀಣ ಭಾಗ ಒಂದೇ 25% ಲೀಡ್ ಆಗ್ತಂತ ಇಂಥ ಸಂದರ್ಭ ಹೆಚ್ಚು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾವು ಬೆಳಗಾವಿ 3 ಕ್ಷೇತ್ರದ 1 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡ್ ಆಗ್ತೀವಿ. ನಾವು ಬೆಳಗಾವಿ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಆಗ್ತೇವೆ. ಸಾಧಾರಣ 2.5 ಲಕ್ಷದಿಂದ ನಮ್ಮ ಜಗದೀಶ್ ಶೆಟ್ಟರ್ ಆರಿಸಿ ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಜಗದೀಶ್ ಶೆಟ್ಟರ್ ಸಾಹೇಬರು ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ಒಂದು ಎಲ್ಲ ಕಡೆ ಹೇಳ್ತಿದ್ರು, ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರ ಹತ್ರ. ಆವಾಗಿಂದ ಹೊಸದ ಮಾಡೋರು ತ್ರಿವಳಿ ನಗರದ ಮಾಡಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಒಂದೇ ಕಾರಿಡಾರ್ ಮಾಡಿ ಒಂದು ಇಂಡಸ್ಟ್ರಿ ಪಾರ್ಕ್ ಮಾಡಲಿಕ್ಕೆ ಎಲ್ಲ ಯೋಜನೆ ಮಾಡ್ತಾರೆ. ಅವರು ಕೇಂದ್ರದಿಂದ ಅದನ್ನು ಪ್ರಸ್ತಾವ ಮಾಡಿ ಈ ಭಾಗ ನಾವು ಈಗ ಚೆನ್ನೈ ಬೆಂಗಳೂರು ಹೆದ್ದಾರಿಲಿ ಮಾಡಿದಾರಲ್ಲ, ಆ ಟೈಪ್ ನಾವು ಈ NH4ನಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡೋಕ್ಕೆ ನೀವು ಪ್ರಯತ್ನ ಮಾಡೋಕೆ ಈ ಸಂದರ್ಭದಲ್ಲಿ ಅಂತ ಮನವಿ ಮಾಡ್ಕೋತೇವೆ. ಮತ್ತು ನಮ್ಮ ಇದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೆಸಬೇಕು. ಯಾಕಂದ್ರೆ ನಮ್ಮ